ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನೋ ಒಂದು ಗಾದೆ ಮಾತಿದೆ. ಇದಕ್ಕೆ ತದ್ವಿರುದ್ಧ ಅನ್ನೋ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಪತಿರಾಯನೋರ್ವ ತನ್ನ ಹೆಂಡತಿ ಹೊಡಿತಾ ಇದ್ದಾಳೆ, ನನಗೆ ಕಿರುಕುಳ ಕೊಡ್ತಾ ಇದ್ದಾಳೆ ಅಂತೇಳಿ ಪೊಲೀಸ್ ಆಯುಕ್ತರೆದುರೇ ಕಣ್ಣೀರು ಹಾಕಿದಂತಹ ಘಟನೆ ಹುಬ್ಬಳ್ಳಿಯ ಸಬರ್ಬನ್ ಪೊಲೀಸ್ ಠಾಣೆ ಎದುರು ನಡೆದಿದೆ. ಮತ್ತೊಂದು ಕಡೆ ಗಂಡ ಪೊಲೀಸ್ ಆಯುಕ್ತರ ಎದುರು ಕಣ್ಣೀರು ಹಾಕ್ತಾ ಇದ್ದಾರಂತ ಸುದ್ದಿ ಗೊತ್ತಾದ ಕೂಡಲೇ ಅಲ್ಲೇ ಮಹಿಳಾ ಠಾಣೆ ಎದುರು ಬಳಿ ಇದ್ದಂತಹ ಹೆಂಡತಿಯೂ ಸಹ ಕೆಳಗಡೆ ಬಂದು ನನ್ನ ಗಂಡ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನೋ ಒಂದು ಮಾತನ್ನು ಆರೋಪನ ಮಾಡಿದ್ದಾಳೆ. ಒಟ್ಟಾರೆ ಗಂಡ ಹೆಂಡತಿಯ ಒಂದು ಆರೋಪ ಪ್ರತ್ಯಾರೋಪಗಳು ನಡೆದು ಒಂದು ರೀತಿಯಲ್ಲಿ ಹೈ ಡ್ರಾಮಕ್ಕೆ ಈ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಠಾಣೆ ಸಾಕ್ಷಿ ಆಯ್ತು ಅಂತಲೇ ಹೇಳ್ಬೋದು. ಹೀಗೆ ನನ್ನ ಹೆಂಡತಿ ಹೊಡಿತಾ ಇದ್ದಾಳೆ ಅಂತೇಳಿ ಆರೋಪ ಮಾಡಿದ ವ್ಯಕ್ತಿ ಹುಬ್ಬಳ್ಳಿಯ ಮೊಹಮ್ಮದ್ ಸಾದಿಕ್. ಇಲ್ಲಿ ಆರೋಪ ಹೊತ್ಕೊಂಡಂತಹ ಮಹಿಳೆ ಹಾನಗಲ್ ತಾಲೂಕಿನ ಆಸಿಯಾ ಅಂತ ಹೇಳ್ಬಿಟ್ಟು, ಈ ಮೊಹಮ್ಮದ್ ಸಾದಿಕ್ ಮತ್ತು ಆಸಿಯಾ ಇಬ್ಬರದು ಸಹ 4 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಮದುವೆ ಸಂದರ್ಭದಲ್ಲಿ ಆರಂಭದಲ್ಲಿ ಇಬ್ಬರು ಸಹ ಸುಖ ಸಂಸಾರದಲ್ಲಿ ಜೀವನ ಮಾಡುವ ರೀತಿಯಲ್ಲಿನೇ ಚೆನ್ನಾಗಿಯೇ ಇದ್ದರು. ಆದರೆ ನಂತರದಲ್ಲಿ ನಡೆದಂತಹ ಭಿನ್ನಾಭಿಪ್ರಾಯಗಳಿಂದಾಗಿ ಇಬ್ಬರ ನಡುವೆ ಒಂದು ಕಂದಕ ಏರ್ಪಟ್ಟು ಹೆಂಡತಿ ತವ್ರ ಮನೆ ಸೇರಿದ್ಲು. ಗಂಡ ತನ್ನ ಪಾಡಿ ತಾನು ಹುಬ್ಬಳ್ಳಿ ಇದ್ದುಕೊಂಡು ಒಂದು ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಇದರ ನಡುವೆ ಈಗ ಏನಂದರೆ ಆಸಿಯಾ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾಳೆ. ಮತ್ತೊಂದು ಕಡೆ ಈ ಒಂದು ಪೊಲೀಸ್ ಠಾಣೆ ಪೋಷಕರು ಕರೆದುಕೊಂಡು ಬಂದು ಆ ಒಂದು ದೂರು ಕೊಡುವಂತಹ ಕೆಲಸ ಮಾಡಿದ್ದಾಳೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಮೊಹಮ್ಮದ್ ಸಾದಿಕ್ನನ್ನು ವಿಚಾರಣೆಗೆ ಕರೆಸಿದ್ರು. ಇದೇ ಸಂದರ್ಭದಲ್ಲಿ ಅಂದರೆ ಮೊಹಮ್ಮದ್ ಸಾದಿಕ್ ಏನು ವಿಚಾರಣೆಗೆ ಹಾಜರಾಗಲಿಕ್ಕಂತ ಬಂದಂತಹ ಸಂದರ್ಭದಲ್ಲಿ ಸಬರ್ಬನ್ ಪೊಲೀಸ್ ಠಾಣೆಗೆ ಬಂದಂತಹ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎದುರು ಸಾದಿಕ್ ಕಣ್ಣೀರು ಹಾಕ್ತಾನೆ. ನನ್ನ ಹೆಂಡತಿ ನನಗೆ ಹೊಡಿತಾಳೆ ಅಂತೇಳಿ ಕಣ್ಣೀರು ಹಾಕಿ ಗೋಳಿಡ್ತಾನೆ, ಗೋಳೋ ಎಂದು ಅಳ್ತಾನೆ. ಜೊತೆಗೆ ನನ್ನ ಹೆಂಡತಿ ಏನೋ ರೌಡಿಗಳನ್ನ ಕರೆಸಿಬಿಟ್ಟು ಬೆದರಿಕೆ ಹಾಕ್ತಾಳೆ, ನನಗೆ ಹೊಡಿಸ್ತಾಳೆ, ಈ ರೀತಿ ಅನಗತ್ಯವಾಗಿ ನನಗೆ ಕಿರುಕುಳ ಕೊಡ್ತಾ ಇದ್ದಾಳೆ, ನನಗೆ ಜೀವನನೇ ಸಾಕಾಗಿದೆ ಅನ್ನೋ ರೀತಿಯಲ್ಲಿ ಮೊಹಮ್ಮದ್ ಸಾದಿಕ್ ಆರೋಪ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಅಂದರೆ ಇದು ಏನು ಈಗೇನು ಮಹಿಳಾ ಅದೇ ಒಂದು ಸಬರ್ಬನ್ ಪೊಲೀಸ್ ಠಾಣೆ ಮೇಲ್ಗಡೆ ಇರುವಂತಹ ಮಹಿಳಾ ಪೊಲೀಸ್ ಠಾಣೆಯಲ್ಲಿದ್ದಂತಹ ಆಸಿಯಾ, ಅವನೇನು ಮೊಹಮ್ಮದ್ ಸಾದಿಕ್ನ ಹೆಂಡತಿ ಆಸಿಯಾ ಏನಂದರೆ ಆ ಸುದ್ದಿ ತಿಳಿದು ತಕ್ಷಣ ಕೆಳಗೆ ಓಡಿ ಬರ್ತಾಳೆ. ಬಂದುಬಿಟ್ಟು ಆಕೆನೂ ಸಹ ಗಂಡನ ವಿರುದ್ಧ 10 ಅಲಿಗೇಷನ್ಗಳು ಮಾಡ್ತಾಳೆ. ಅದರಲ್ಲೂ ಏನಂದರೆ ಏನು ಮದುವೆ ಸಂದರ್ಭದಲ್ಲಿ 5 ತೊಲೆ ಬಂಗಾರ ಕೊಟ್ಟಿದ್ವಿ, ಜೊತೆಗೆ ಹಣನೂ ಕೊಟ್ಟಿದ್ವಿ, ನೌರಿನೂ ಕೊಟ್ಟಿದ್ವಿ, ಇಷ್ಟೆಲ್ಲ ಕೊಟ್ಟರು ಸಹ ಏನು ಆರಂಭದಲ್ಲಿ ಒಂದಷ್ಟು ಪ್ರೀತಿಯಿಂದ ನೋಡ್ದ, ನಂತರದಲ್ಲಿ ಏನಂದರೆ ಕಿರುಕುಳ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಇದು ಪತಿ ಸೇರಿ ಜೊತೆಗೆ ಮನೆಯವರು ಸಹ ನನಗೆ ಅನಗತ್ಯವಾಗಿ ಕಿರುಕುಳ ಕೊಟ್ಟು ನಾನೇನು PG ಓದಿದ್ದೀನಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ, ಅದು ಸಹ ಸರ್ಟಿಫಿಕೇಟ್ಗಳು ಸಿಗಲಾರ್ದ ರೀತಿಯಲ್ಲಿ, ನಾನು ಎಲ್ಲೂ ನೌಕರಿ ಮಾಡಿದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅನಗತ್ಯ ನನಗೆ ಕಿರುಕುಳ ಕೊಟ್ಟು ತವ್ರ ಮನೆಗೆ ಓಡಿಸಿದ್ದಾರೆ ನನ್ನ ಗಂಡ ಅಂತೇಳಿ ಆಕೆ ಆರೋಪ ಮಾಡಿದ್ದಾಳೆ. ಈಗ ಏನಂದರೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಏನು ಸಲಹೆ ಕೊಟ್ಟಿದ್ದಾರೆ, ಈಗೇನು ದೂರಿದೆ, ನೀವು ನಿಮ್ಮದೇನು ದೂರು ದುಮ್ಮಾನಗಳಿದ್ದಾವೆ, ನಿಮ್ಮ ಅಭಿಪ್ರಾಯಗಳಿದ್ದಾವೆ, ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ರಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ಈ ಕುರಿತು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಏನು ಆಸಿಯಾ ಏನು ಪ್ರಕರಣ ದಾಖಲಿಸಿದ್ದಾಳೆ, ಆ ಒಂದು ಪ್ರಕರಣ ದಾಖಲಿಸ್ಕೊಂಡಂಥ ಪೊಲೀಸರು ಈಗ ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಈಗೇನು ಆಸಿಯಾ ಏನಿದ್ದಾಳೆ ಈಗ ಸದ್ಯ ತವ್ರ ಮನೆಯಲ್ಲಿದ್ದಾಳೆ. ಆದರೆ ಈತ ಏನು ಮೊಹಮ್ಮದ್ ಸಾದಿಕ್ ಏನಂದರೆ ಹುಬ್ಬಳ್ಳಿಯಲ್ಲಿ ಇದ್ದುಕೊಂಡು ಖಾಸಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಿರ್ಬೇಕಾದ್ರೆ ಈಗ ಏನು ಕಿರುಕುಳದ ಒಂದು ಡೌರಿ ಹ್ಯಾರಾಸ್ಮೆಂಟು ಮತ್ತು ಬೇರೆ ಬೇರೆ ಏನು ಕಿರುಕುಳದ ಆರೋಪ ಮಾಡಿ ಏನು ಪ್ರಕರಣ ದಾಖಲಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ತನಿಖೆ ನಡೆಸ್ತಾ ಇರೋದ್ರಿಂದಾಗಿ ಆ ಮೊಹಮ್ಮದ್ ಸಾದಿಕ್ ಸಹ ಪೊಲೀಸ್ ಠಾಣೆಗೆ ಬಂದು ಹಾಜರಾಗುವಂಥ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರ ಎದುರು ಕಣ್ಣೀರು ಹಾಕಿದ್ದಾನೆ. ಮತ್ತು ಏನು ತನಗೆ ಹೆಂಡತಿ ಹೊಡಿತಾಳೆ ಅಂತೇಳಿ ಏನು ಆರೋಪ ಮಾಡಿದ್ದಾನೆ. ಜೊತೆಗೆ ಏನು ರೌಡಿಗಳನ್ನಿಟ್ಟು ಹಲ್ಲೆ ಮಾಡಿಸ್ತಾಳೆ, ಹೊಡಿಸ್ತಾಳೆ ಅನ್ನೋ ಒಂದು ಆರೋಪ ಮಾಡಿದರೆ, ಇದೆಲ್ಲವೂ ಸಹ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮಾತನ್ನು ಆಸಿಯಾ ಹೇಳಿದ್ದಾಳೆ. ಅಲ್ಲದೆ ಏನು ನಾನು ಆತನಿಗೆ ಹಲ್ಲೆ ಮಾಡೋದಿರಲಿ ಅಥವಾ ಕಿರುಕುಳ ಕೊಡೋದಿರಲಿ, ನನಗೇ ಆತ ಏನಂದರೆ ಕಿರುಕುಳ ಕೊಡ್ತಾ ಇದ್ದಾನೆ, ಆತ ನನ್ನ ಪತಿ ಇರ್ಬೋದು, ಪತಿಯ ಮನೆಯವರು ಇರ್ಬೋದು, ಕಿರುಕುಳ ಕೊಟ್ಟು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ನಾನು ತವ್ರ ಮನೆಗೆ ಓಡೋಗಿದ್ದೀನಿ ಅನ್ನೋ ಒಂದು ಮಾತನ್ನು ಆಸಿಯಾ ಹೇಳ್ತಾ ಇದ್ದಾಳೆ. ಒಟ್ಟಾರೆ ಏನು ಮೊಹಮ್ಮದ್ ಸಾದಿಕ್ ಮತ್ತು ಏನು ಆಸಿಯಾ
ಇಬ್ಬರ ಒಂದು ಕೌಟುಂಬಿಕ ಕಲಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮತ್ತು ಈಗೇನು ಪೊಲೀಸ್ ಕಮಿಷನರ್ ಎದುರೇ ಸಾದಿಕ್ ಕಣ್ಣೀರು ಹಾಕಿರೋದ್ರಿಂದಾಗಿ ಆ ಒಂದು ಪ್ರಕರಣ ಮತ್ತಷ್ಟು ಒಂದು ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈಗ ಪ್ರಕರಣ ದಾಖಲಿಸ್ಕೊಂಡಿರುವಂತಹ ಮಹಿಳಾ ಠಾಣೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನು ಯಾರು ಸುಳ್ಳು ಹೇಳ್ತಾರೆ, ಯಾಕಂದರೆ ಇಬ್ಬರೂ ಸಹ ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು, ಏನು ಅವನು ಕಣ್ಣೀರು ಹಾಕಿ ಹೆಂಡತಿ ಹೊಡ್ತಾ ಇದ್ದಾನಂತೇನು ಹೇಳಿರೋದು ಸತ್ಯನಾ ಅಥವಾ ಹೆಂಡತಿ ಏನು ಹಾಸ್ಯ ಮಾಡ್ತಾ ಇರುವಂಥ ಆರೋಪಗಳು ಸತ್ಯನಾ ಅನ್ನೋ ಒಂದು ಕುರಿತು ತನಿಖೆ ಮಾಡ್ತಾ ಇದ್ದಾರೆ. ಮದ್ವೆ ಆಗಿ ಒಂದು 4-5 ವರ್ಷ ಆಯ್ತು ರೀ. ಈಗ 3 ವರ್ಷ ಒಂದು ಜೀವ ಕರಡಿ ಇತ್ತು ರೀ. 3 ವರ್ಷ ಮೂರನೇ ವರ್ಷ ಆದಮೇಲೆ ನಾ ಸ್ವಲ್ಪ ಏನಿಲ್ಲ ನನ್ನ ವೈಫ್ ಸ್ವಲ್ಪ ಇದು ಅನ್ಬನಾತ. ಆಮೇಲೆ ಅವರು ಹೋಗಿ ಕುಂತ ಇದು ಮಾಡಿದ್ರು ಜಮಾತ್ನಾಗ. ನಾ ಕರಾಗ್ತೀನಿ ಕರಾಗ ಬರೋಲ್ಲ. ಅವರು ರೌಡಿ ಶೆಟ್ರಿಗೆ ಅವರು ಹೆಚ್ಚಾಗ್ತಾರೆ ಇರ್ತಾರೆ. ನನ್ಗೆ ತಡ್ಕೊಳಾಗತ್ರಿ. ಹಾಂ 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 ಅವ್ರು ಏನು ಹೇಳತ್ತಾರ, ಬಂದು ಇಲ್ಲಿ ಸೆಟಲ್ಮೆಂಟ್ ಮಾಡ್ಕೊ, 20 ಲಕ್ಷ ರೂಪಾಯಿ ಕೊಡ್ಬೇಕು, ಎಲ್ಲ ಬಂಗಾರ ಕೊಡ್ಬೇಕು, ಆಸ್ತಿಗೆಲ್ಲ ಬರ್ದು ಕೊಡ್ಬೇಕಂತ ಅವರು ನಮ್ಮ ಹೆಂಡತಿ ಕಡೆಯಿಂದ ಅವ್ರು ಹೇಳತ್ತಾರ. 3 महीने रूम में बंद करके रख के मेरे को खाना पीना नहीं और कुछ भी नहीं, मानसिक की गोली डाल रहे थे और उन्हीं छोके जाना वैसा कोशिश कर रहे थे. फिर उन्होंने सोना दिए तो तुम्हारी लड़की को भेज दूँ कर को ब्लैकमेल कर रहा था. उसके बाद में डॉक्यूमेंट्स दिए तो तुम्हारी लड़की छोड़ दूँ कर को ऐसा बाद में ब्लैकमेल कराया. फिर ऐसा अभी खुला होना रहा तो डॉक्यूमेंट्स हाँ वरदक्षिणे मनी कट्टा उसका जो घर मुझे मार रहे थे. उन्होंने सोना होना और झूठ बोल रहा नहीं, झूठ बोल रहा, हम ना ब्लैकमेल कर रहा. उसके 10 गुंडे हैं, दारू भी पीता नशा भी करता और उनके फैमिली में उनका भाई मर्डर कराया है. नेकर नगर में केस है उनके ऊपर. 2 साल जेल में बैठ के आया हो. उसकी बहन की 3 शादी कराया नहीं और रौडी उन्हीं है, मेरे भाई लोग नहीं पढ़े लिखे. ಒಟ್ಟಾರೆ ಗಂಡ ಹೆಂಡತಿನ ಜಗಳ ಪೊಲೀಸ್ ಠಾಣೆ ಮೆಟ್ಟಲು ಏರೋದ್ರ ಜೊತೆಗೆ ಒಂದೇನು ಎಂತ ಹೆಂಡತಿ ಹೊಡಿತಾ ಇದ್ದಾಳೆ ಅನ್ನೋ ಒಂದು ಆರೋಪ ಮಾಡುವ ಮೂಲಕ ಅದೊಂದು ದೊಡ್ಡ ಮಟ್ಟದ ಒಂದು ಚರ್ಚೆಗೂ ಸಹ ಒಂದು ಪರ್ಯಾಯ ಕಾರಣ ಆಗಿದ್ದಾನೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶಿವರಾಮ ಸುಣಿ, ನ್ಯೂಸ್ 18 ಹುಬ್ಬಳ್ಳಿ.